ಪುರುಷತ್ವಕ್ಕೆ ಅಡ್ಡಿಯಾಗುತ್ತದೆ ಎಂಬ ಭಯ. ಗಂಡು ಮಗುವಿನ ಮುಖಕ್ಕೆ ಕಪ್ಪು ಬೊಟ್ಟು ಇಟ್ಟರೆ ಅವನ ಪುರುಷತ್ವ, ಶಕ್ತಿ ಅಥವಾ ಆತ್ಮವಿಶ್ವಾಸ ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯಿತ್ತು. ಶನಿ ಅಥವಾ ದುಷ್ಟಗ್ರಹ ತಾಕುತ್ತದೆ ಎಂಬ ನಂಬಿಕೆ. ಕೆಲವರು ಕಪ್ಪುಬೊಟ್ಟು ಶನಿ ಅಥವಾ ದುಷ್ಟಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಭಾವಿಸಿ ಗಂಡು ಮಗುವಿಗೆ ಬೇಡ ಎಂದರು. ವಾರಸುದಾರನ ಭಾವನೆ. ಗಂಡು ಮಗು ಮನೆತನದ ದೀಪ ಎಂದು ಭಾವಿಸಿ ಅವನ ಮೇಲೆ ಯಾವುದೇ ಅಶುಭ ಚಿಹ್ನೆ ಇರಬಾರದು ಎನ್ನುತ್ತಾರೆ. ಗಂಡು ಮಗು ಎಂದರೆ ಕೇವಲ ಒಂದು ಲಿಂಗವಲ್ಲ, ಅವನು ಒಂದು ಕುಟುಂಬದ ಭರವಸೆ. ತಂದೆ ತಾಯಿಯ ಕನಸುಗಳಲ್ಲಿ ಒಂದು ಭದ್ರ ಭವಿಷ್ಯದ ಚಿತ್ರವಾಗಿರುವವನು ಗಂಡು ಮಗು. ಅವನು ಅಣ್ಣನಾಗಿ ಸಹೋದರಿಯನ್ನು ಕಾಪಾಡುತ್ತಾನೆ, ತಮ್ಮನಾಗಿ ಪ್ರೀತಿಯ ಬಂಧವನ್ನು ಕಟ್ಟುತ್ತಾನೆ. ತಂದೆಯ ಹೆಜ್ಜೆ ಗುರುತುಗಳಲ್ಲಿ ನಡೆದು ತಾಯಿಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾನೆ. ಕುಟುಂಬದ ಹೊಣೆಗಾರಿಕೆ ಕಲಿಯುವ ವಯಸ್ಸಿನಿಂದಲೇ ಅವನು ನಾನು ಮಾಡಬೇಕು ಎಂಬ ಮನಸ್ಥಿತಿಯನ್ನು ಹೊಂದಿದ್ದಾನೆ. ಕಷ್ಟದ ಸಮಯದಲ್ಲಿ ಮನೆಗೆ ಧೈರ್ಯವಾಗುತ್ತಾನೆ, ಸಂತೋಷದ ಸಮಯದಲ್ಲಿ ಎಲ್ಲರ ನಗುಗೆ ಕಾರಣವಾಗುತ್ತಾನೆ. ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಬೆಳೆದು ಕುಟುಂಬದ ಹೆಸರನ್ನು ಗೌರವದಿಂದ ಎತ್ತಿಹಿಡಿಯುತ್ತಾನೆ. ಗಂಡು ಮಗು ಎಂದರೆ ಶಕ್ತಿ ಮಾತ್ರವಲ್ಲ, ಸಂವೇದನೆಯೂ ಕೂಡ. ಅವನು ದುಡಿಯುತ್ತಾನೆ, ಅವನು ಹೊಣೆ ಹೊರುತ್ತಾನೆ, ಅವನು ಕುಟುಂಬಕ್ಕಾಗಿ ನಿಂತುಕೊಳ್ಳುತ್ತಾನೆ. ಆದರೆ ನೆನಪಿರಲಿ, ಗಂಡು ಮಗು ಮಹತ್ವದವನು, ಹೆಣ್ಣು ಮಗು ಕೂಡ ಅಷ್ಟೇ ಮಹತ್ವದವಳು. ಲಿಂಗವಲ್ಲ, ಮೌಲ್ಯವೇ ಮಗುವಿನ ನಿಜವಾದ ಶಕ್ತಿ. ಮಗುವಿಗೆ ಪ್ರೀತಿ, ಸಂಸ್ಕಾರ, ಶಿಕ್ಷಣ ಕೊಟ್ಟರೆ ಅವನು ಅಥವಾ ಅವಳು ಸಮಾಜದ ಬೆಳಕಾಗುತ್ತಾರೆ. ಇದು ಗಂಡು ಮಗುವಿನ ಮಹತ್ವ ಮತ್ತು ಸಮಾನತೆಯ ಸಂದೇಶ. ಗಂಡು ಮಗು ಹುಟ್ಟುವುದು ಅದೃಷ್ಟವಂತರಿಗೆ ಮಾತ್ರ. ಈ ಮಾತು ನಮ್ಮ ಸಮಾಜದಲ್ಲಿ ತಲೆತಲಾಂತರಿಗಳಿಂದ ಕೇಳಿಬರುತ್ತಾ ಬಂದಿದೆ. ಒಂದು ಮನೆಗೆ ಗಂಡು ಮಗು ಹುಟ್ಟಿದಾಗ ಆ ಮನೆಯಲ್ಲಿ ಸಂಭ್ರಮ ಹೆಚ್ಚಾಗುತ್ತದೆ. ಭವಿಷ್ಯದ ಭರವಸೆ ಬಂದಿದೆ ಎಂದು ಜನರು ಭಾವಿಸುತ್ತಾರೆ. ತಂದೆಯ ಹೆಸರನ್ನು ಮುಂದುವರಿಸುವವನು, ಮನೆಯ ಹೊಣೆ ಹೊರುವವನು, ವೃದ್ಧಾಪ್ಯದಲ್ಲಿ ಆಸರೆಯಾಗುವವನು ಎಂದು ಗಂಡು ಮಗುವನ್ನು ಕರೆದಿದ್ದಾರೆ. ಅವನ ಜನನವನ್ನು ದೇವರ ಆಶೀರ್ವಾದ, ಪುಣ್ಯದ ಫಲ, ಹಿಂದಿನ ಜನ್ಮದ ಸತ್ಕರ್ಮ ಎಂದು ನಂಬಲಾಗಿದೆ. ಹೀಗಾಗಿ ಜನರು ಹೇಳುತ್ತಾರೆ, ಗಂಡು ಮಗು ಹುಟ್ಟುವುದು ಎಲ್ಲರಿಗೂ ಅಲ್ಲ, ಅದು ಅದೃಷ್ಟವಂತರಿಗೆ ಮಾತ್ರ. ಆದರೆ ಕ್ಷಣಕಾಲ ಯೋಚಿಸಿ, ಗಂಡು ಮಗು ಹುಟ್ಟುವುದು ಅದೃಷ್ಟವೇ ಅಥವಾ ಅವನನ್ನು ಒಳ್ಳೆಯ ಮನುಷ್ಯನಾಗಿ ಬೆಳೆಸುವುದೇ ನಿಜವಾದ ಅದೃಷ್ಟವೇ? ಮಗು ಗಂಡಾಗಿರಲಿ ಅಥವಾ ಹೆಣ್ಣಾಗಲಿ, ಅವನಿಗೆ ಪ್ರೀತಿ, ಸಂಸ್ಕಾರ, ಶಿಕ್ಷಣ ಕೊಟ್ಟರೆ ಅವನು ಸಮಾಜದ ಬೆಳಕಾಗುತ್ತಾನೆ. ಗಂಡು ಮಗು ಶಕ್ತಿಯ ಸಂಕೇತವಾಗಬಹುದು, ಆದರೆ ಸಂವೇದನೆಯೂ ಅವನಲ್ಲಿದೆ. ಅವನು ದುಡಿಯುತ್ತಾನೆ, ಅವನು ಹೊಣೆ ಹೊರುತ್ತಾನೆ, ಅವನು ಕುಟುಂಬಕ್ಕಾಗಿ ನಿಂತುಕೊಳ್ಳುತ್ತಾನೆ. ಆದರೆ ನೆನಪಿರಲಿ, ಮಗುವಿನ ಲಿಂಗವಲ್ಲ, ಅವನ ಮೌಲ್ಯಗಳೇ ಅವನ ಅದೃಷ್ಟ. ಗಂಡು ಮಗು ಹುಟ್ಟುವುದು ಅದೃಷ್ಟವೆಂದರೆ ಅವನನ್ನು ಒಳ್ಳೆಯ ನಾಗರಿಕನಾಗಿ ರೂಪಿಸುವುದು ಅದಕ್ಕಿಂತ ದೊಡ್ಡ ಅದೃಷ್ಟ. ಹೀಗಾಗಿ ದೇವರು ಕೊಟ್ಟ ಪ್ರತಿಯೊಂದು ಮಗುವೂ ಅದೃಷ್ಟವೇ. ಲಿಂಗಭೇದವಿಲ್ಲ, ಮೌಲ್ಯವೇ ನಿಜವಾದ ಐಶ್ವರ್ಯ.